ಬಸ್ ದರ ಏರಿಸಿರ್ತಕ್ಕಂಥದ್ದು ತೀವ್ರ ಖಂಡನೆ. ಕನ್ನಡ ಚಳವಳಿ ಪಕ್ಷ ಇಡೀ ರಾಜ್ಯಾದ್ಯಂತ ಬಸ್ ದರ ವಿರೋಧಿಸಿ ಚಳವಳಿ ಮಾಡ್ತೀವಿ. ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಒಂದು ಕಡೆ ಮಹಿಳೆಯರಿಗೆ ಉಚಿತವಾಗಿ ಅವಕಾಶ ಕೊಟ್ಟು ಪುರುಷರ ಮೇಲೆ ನೀವು ಹಣವನ್ನು ವಸೂಲು ಮಾಡ್ತೀರಿ, ಅವರಿಗೆ ಹೆಚ್ಚಿನ ಟಿಕೆಟ್ ಜಾಸ್ತಿ ಮಾಡಿದ್ದೀರಿ. ಇದು ಪುರುಷರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ಪುರುಷರಿಗೂ ಉಚಿತ ಪ್ರಯಾಣ ಬೇಕೇ ಬೇಕು. ಪುರುಷರ ಮೇಲೆ ಟಿಕೆಟ್ ದರ ಏರಿಸಬೇಡಿ. ರಾಮಲಿಂಗ ರೆಡ್ಡಿ ಅವರೇ, ಬೇರೆ ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ. ನೀವು ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಬಸ್ ದರ ಏರಿಸಬೇಡಿ. ಒಂದ್ ಕಡೆ ಬಸ್ ದರ ಏರಿಸ್ತಿದ್ದೀರಿ, ನೀರಿನ ದರ ಏರಿಸ್ತೀರಿ, ವಿದ್ಯುತ್ ಶಕ್ತಿ ದರ ಏರಿಸ್ತೀರಿ. ಬೆಂಗಳೂರು ಚುನಾವಣೆ ಇಲ್ಲ, ಕಾರ್ಪೊರೇಟ್ಗಳು ಒಬ್ಬರು ಇಲ್ಲ, ಬೆಂಗಳೂರು ಹಾಳಾಗ್ತಾ ಇದೆ, ಕೇಳೋರೇ ಇಲ್ಲ. ಈ ಸಂದರ್ಭದಲ್ಲಿ ನಾನು ಬರೀ ನಿಮ್ಮ ಸರ್ಕಾರ ಒಂದೇ ಅಲ್ಲ, ಹಿಂದೆ ನಡೆದಂತ ಬಿಜೆಪಿ ಸರ್ಕಾರಗಳು ಜನರನ್ನ ತುಳಿದಿದ್ದಾರೆ, ಕತ್ತನ್ನು ಇಸ್ಕಿದ್ದಾರೆ, ದರವನ್ನು ಜಾಸ್ತಿ ಮಾಡಿದ್ದಾರೆ. ಒಳ್ಳೆಯದಲ್ಲ. ಇದು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇವೆ. ಈ ರೀತಿ ದರ ಏರಿಸ್ತಾ ಇದ್ರೆ ಭಾರಿ ಹೋರಾಟ ಇಡೀ ರಾಜ್ಯದಲ್ಲಿ ನಡೀತದೆ. ಮತ್ತು ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಆತ್ಮಹತ್ಯೆಗಳು ನಡೀತಾ ಇದೆ. ಇದು ನಿಲ್ಲಲೇಬೇಕು. ಇದಕ್ಕಾಗಿ ಸರ್ಕಾರ, ಪೊಲೀಸ್ ತೀವ್ರವಾದಂತ ಗಮನ ಕೊಡಬೇಕಾಗಿದೆ. ಬಸ್ ದರ ಏರಿಕೆ ಕೂಡಲೇ ಕೈ ಬಿಡಲೇಬೇಕು. ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಆಗಬೇಕು. ಪುರುಷರಿಗೂ ಗೃಹಲಕ್ಷ್ಮಿ ತರ ಹಣ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಅನೇಕ ಪುರುಷರು ಹೇಳ್ತಾ ಇದ್ದಾರೆ, ಇದು ನಮ್ಮ ಹೊರಗೆ ಆಗ್ತಾ ಇದೆ, ಹೆಂಡತಿಗೆ ಕೊಟ್ಟು ನಮ್ಮ ಜೇಬಿಂದ ಕಿತ್ಕೋತಾ ಇದ್ದಾರೆ. ಖಂಡಿತ ಸಿದ್ದರಾಮಯ್ಯನವ್ರ ಸರ್ಕಾರ ಗಂಡ ಹೆಂಡತಿಯನ್ನ ಬೇರೆ ಮಾಡಿದ್ದಾರೆ. ಇದು ಸತ್ಯ. ಮದುವೆಯಾಗಿ ಮಕ್ಕಳಾಗಿರೋರು ಜನ ಉಂಟು, ಮದುವೆ ಆಗಬೇಕಾದವರುಂಟು. ಇಲ್ಲಿ ಅಕ್ಕ ಅಣ್ಣ ಉಂಟು, ತಂದೆ ಮಗಳುಂಟು. ಇಲ್ಲಿ ಗಂಡಸರೇ ಬೇರೆ, ಹೆಂಗಸರೇ ಬೇರೆ ಅಂತ ಮಾಡಿದ್ದು ಒಳ್ಳೇದಲ್ಲ. ಇದು ಸಿದ್ದರಾಮಯ್ಯ ಸರ್ಕಾರ. ಈ ಕೂಡಲೇ ನಿಮಗೆ ಪ್ರಾಮಾಣಿಕತೆ ಇದ್ರೆ ಗಂಡಸರಿಗೂ ಉಚಿತ ಬಸ್, ಗಂಡಸರಿಗೂ ಗೃಹಲಕ್ಷ್ಮಿ ಕೊಡೋದಾದ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಗಂಡಸರೆಲ್ಲ ಸೇರಿ ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಮನೆಯಲ್ಲಿ 2 ಭಾಗ ಮಾಡಿದ್ದೀರಿ, ಗಂಡ ಬೇರೆ ಹೆಂಡತಿ ಬೇರೆ, ಗಂಡ ಬೇರೆ ಹೆಂಡತಿ ಬೇರೆ ಹೊಡೆದಾಕಿದ್ದೀರಿ. ಇಡೀ ರಾಜ್ಯದಲ್ಲಿ ಮನೆಯಲ್ಲಿ ಅತ್ಯಂತ ನೋವನ್ನ ತಂದಿದ್ದೀರಿ. ಕೂಡಲೇ ಸರಿಪಡಿಸಿ ಅಂತೇಳಿ ಒತ್ತಾಯ ಮಾಡ್ತೇನೆ.